ಇವತ್ತು ಈ ಬುಕ್ ಬಗ್ಗೆ ಮಾತಾಡೋಣ. 2020ರಲ್ಲಿ ಆಲ್ಮೋಸ್ಟ್ ಕೋವಿಡ್ ಬಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನ್ ಡೆಲಿವರೀಸ್ ಕೂಡ ಬಂದಾಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಾನೊಂದು ರೀಡಿಂಗ್ ಗ್ರೂಪ್ಗೆ ಜಾಯ್ನ್ ಆಗಿದ್ದೆ. ಸೊ ಆ ರೀಡಿಂಗ್ ಗ್ರೂಪಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಈ ಕನ್ನಡ, ಇಂಗ್ಲೀಷ್ ಯಾವುದೇ ನಿಮಗೆ ಬೇಕಾಗಿರೋ ಪುಸ್ತಕಗಳನ್ನ ಅವರು ಸ್ಕ್ಯಾನ್ ಮಾಡಿ ಈ ಬುಕ್ ರೂಪದಲ್ಲಿ ಕೊಡ್ತಾ ಇದ್ರು. ಓಕೆನಾ. ನಾನು ಓದಿದ್ದಕ್ಕಂತ ಮೊದಲ ಈ ಪುಸ್ತಕ ಅಂತ ಅಂದ್ರೆ ಮೂಕಜ್ಜಿಯ ಕನಸು. ಸಿಕ್ಕಾಬಟ್ಟೆ ಕಷ್ಟಪಟ್ಟು ಓದಿದ್ದೀನಿ ಈ ಬುಕ್ನ. ಯಾಕಂದ್ರೆ ನಾನು ಫಸ್ಟ್ ಆಫ್ ಆಲ್ ಈ ಬುಕ್ನ ಓದೋ ಹುಡುಗಿ ಅಲ್ಲ. ಯಾಕಂದ್ರೆ ನನ್ಗೆ ಏನಾದ್ರು ಒಂಚೂರು ಮೊಬೈಲ್ ಇಟ್ಕೊಂಡು ಅದ್ರಲ್ಲಿ ಏನಾದ್ರು ಈ ಬುಕ್ ಓದಕ್ ಶುರು ಮಾಡ್ಬಿಟ್ರೆ ಅಲ್ಲಿ ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಅಥವಾ ಒಂದು ಗೇಮ್ ನೋಟಿಫಿಕೇಶನ್ ಬಂದ್ರೆ ಸಾಕು, ಮನ್ಸು ಆ ಕಡೆ ಹೋಗ್ಬಿಡುತ್ತೆ. ಸೊ ನನಗೆ ಸಿಕ್ಕಾಬಟ್ಟೆ ಕಷ್ಟ ಈ ಬುಕ್ ಓದೋದು, ಎಸ್ಪೆಷಲಿ ಮೊಬೈಲ್ ಅಥವಾ ಟ್ಯಾಬ್ಸ್ಗಳಲ್ಲಿ. ಅದಾದ್ಮೇಲೆ 2022ರಲ್ಲಿ ರಘು ಅಪಾರ ಅವ್ರದ್ದು ಮದ್ಯಸಾರ ಅಂತ ಒಂದು ಪುಸ್ತಕ ಇತ್ತು. ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಲೈಕ್ ತುಂಬಾ ಕಡೆ ನೋಡಿದೆ, ಸಿಗ್ಲೇ ಇಲ್ಲ. ಸೊ ಆಗ ನಾನು ಗೂಗಲ್ ಪ್ಲೇ ಬುಕ್ಸ್ ಅಲ್ಲಿ ಇದನ್ನು ಓದಿದ್ದೆ. ನನ್ನ ಇಡೀ ಓದಿನ ಜೀವಮಾನದಲ್ಲಿ ನಾನು ಓದಿರುವಂತಹ ಈ ಬುಕ್ಗಳಂದ್ರೆ ಅದು ಎರಡು, ಒಂದು ಮೂಕಜ್ಜಿಯ ಕನಸು, ಇನ್ನೊಂದು ರಘು ಅಪಾರ ಅವರ ಮದ್ಯಸಾರ. ಬಹುಶಃ ಇನ್ನೊಂದು 2 ಹಳೆಯ ಬುಕ್ಗಳು ಈ ಬುಕ್ ಆಗಿದಾವೆ. ಬಟ್ ಖಂಡಿತವಾಗ್ಲೂ ನಾನು ಅದನ್ನ ಈ ಬುಕ್ ಆಗಿ ಓದಲ್ಲ. ಅದನ್ನ ಪ್ರಿಂಟ್ಔಟ್ ತೆಗೆಸ್ಕೊಂಡು ಒಂದು ಸ್ಮಾಲ್ ಬುಕ್ ತರ ಮಾಡ್ಕೊಂಡು ನಾನೇ ಓದ್ತೀನಿ. ಯಾಕಂದ್ರೆ ನನಗೆ ಸಿಕ್ಕಾಬಟ್ಟೆ ಕಷ್ಟ ಈ ಬುಕ್ ಓದೋದು. ಏಕಾಗ್ರತೆ ನನಗೆ ಬರೋದು ಬಹಳ ಕಷ್ಟ. ಅಂಡ್ ಕೆಲವು ಸತಿ ಬರೋದೇ ಇಲ್ಲ ಅದು. ಸೊ ನೀವು ನಿಮ್ಮ ಜೀವನದಲ್ಲಿ ಅಂದ್ರೆ ಓದಿನ ಜೀವನದಲ್ಲಿ ಯಾವ ಈ ಬುಕ್ ಓದಿದಾರ ಅನ್ನೋದನ್ನ ಕಮೆಂಟ್ ಮಾಡಿ.